ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಇಂದಿನ ಕಥೆ ಏನು ಅಂತ ನೋಡೋಣ. ಅವ್ಳು ಮಾತಾಡೋದು ನೋಡು, ಹೇಳಿದ ಮಾತು ಒಂದು ಕೇಳಲ್ಲ. ತಗ್ಗೆರಡು ಸರಿಯಾಗಿ ಬಾರಿಸಿ ಹೇಳ್ತೀನಿ. ನಾನೇ ಹೇಳ್ತಿದ್ದೀನಿ, ಬಾರಿಸೋಳಿಗೆ. ನನಗೆ ಚೇತನನ ಹತ್ರ ಮಾತಾಡು ಅಂತ ಕರೆಸಿದ್ ನೀನು ತಾನೆ? ಹಾಗಿದ್ಮೇಲೆ ನಾನು ಮಾತಾಡ್ಬೇಕಲ್ವಾ? ನೀನು ಸುಮ್ಮನೆ ಒಳಗೆ ಹೋಗು. ಅಲ್ಲಿ ವಿಸ್ಮಯಿ ಒಬ್ಬಳೇ ಕೂತಿದ್ದಾಳೆ. ನೀನು ಅವಳ ಹತ್ರ ಮಾತಾಡ್ತಾ ಇರೋ. ನಿನಗೂ ಮನಸ್ಸು ಹಗೂರ ಆಗತ್ತೆ. ನಾನು ಇವಳ ಹತ್ರ ಮಾತಾಡ್ತೀನಿ. ಹೋಗೊಳಗೆ. ಆಯ್ತಾಯ್ತು, ಅದೇನ್ ಮಾತಾಡ್ತೀಯೋ ಮಾತಾಡು. ಒಟ್ಟಿನಲ್ಲಿ ಇವಳು ಆ ಹುಡುಗನ ಸಾವಸ ಬಿಡ್ಬೇಕು ಅಷ್ಟೇ. ಆಯ್ತಕ್ಕ, ನಾನು ನೋಡ್ಕೋತೀನಿ. ನೀನು ಒಳಗೆ. ಈಗ ಹೇಳು ಚೇತನ, ಆ ಹುಡುಗ ಯಾರು, ಎಲ್ಲಿ ಅವನು, ಏನು ಎತ್ತ ಅಂತ? ಅವನ ಹೆಸರು ಪ್ರಥಮ್ ಅಂತ. ಆದರೆ ಅವನ ಊರು, ಅವನ ಮನೆ ಏನೂ ಗೊತ್ತಿಲ್ಲ ಚಿಕ್ಕಮ್ಮ. ಗುರ್ತು ಪರಿಚಯ ಇಲ್ದಿರೋನ್ನ ಫ್ರೆಂಡ್ ಮಾಡ್ಕೊಳ್ಳೋದು ಎಷ್ಟು ತಪ್ಪಾಗತ್ತೆ ಅನ್ನೋದನ್ನ ನ್ಯೂಸ್ ಪೇಪರು ಟಿ ವಿಲೆಲ್ಲ ನೋಡಲ್ವಾ ಚೇತನ? ಇಷ್ಟು ಎಜುಕೇಟೆಡ್ ಆಗಿ ನೀನು ಅದೇ ತಪ್ಪು ಮಾಡದ? ಹೌದು ಚಿಕ್ಕಮ್ಮ, ಇದೆಲ್ಲ ನನಗೂ ಗೊತ್ತು. ಹಾಗೆ ಡೌಟಲ್ಲಿ ಒಂದ್ಸರಿ ಕೇಳಿದೆ, ನಿಮ್ಮ ಊರು ಯಾವುದು, ನಿಮ್ಮ ಮನೆ ಎಲ್ಲಿದೆ ಅಂತ. ಅದಕ್ಕೆ ಅವನೆಷ್ಟು ಬೇಜಾರು ಮಾಡ್ಕೊಂಡ ಗೊತ್ತಾ. ನಾವು ತುಂಬ ಬಡವರು, ಏನೋ ನೀವು ಚೆನ್ನಾಗಿ ಮಾತಾಡ್ಸಿದ್ರಲ್ಲ ಅಂತ ನಿಮ್ಮ ಫ್ರೆಂಡ್ಶಿಪ್ ಮಾಡಿದೆ, ನೀವು ಇದೆಲ್ಲ ಕೇಳ್ತೀರಾ ಅಂತ ತುಂಬ ಬೇಜಾರು ಮಾಡ್ಕೊಂಡ. ಅದ್ರ ಮೇಲಿಂದ ನಾನು ಕೇಳೋದನ್ನೇ ಬಿಟ್ಬಿಟ್ಟೆ ಚಿಕ್ಕಮ್ಮ. ಅಲ್ಲ ಕಣೆ ಚೇತನ, ಅವನು ಬೇಜಾರು ಮಾಡ್ಕೋತಾನೆ ಅಂತ ನೀನು ಇದ್ಯಾವುದನ್ನು ವಿಚಾರಿಸ್ದೆ ಅವನು ನಂಬಿಟ್ಟಿದೆಯಲ್ಲ. ಕಾಲ ತುಂಬ ಕೆಟ್ಟದಿದೆ ಅಮ್ಮ. ಅವನೇನೋ ನಿನಗೆ ಮಾತಾಡಿಸ್ತಾನೆ, ನಿನ್ನ ಫ್ರೆಂಡ್ಶಿಪ್ ಮಾಡಿದ್ದಾನೆ. ನೀನು ಕಾಸ್ಟ್ಲಿ ಗಿಫ್ಟು ಕೊಡಿಸಿರ್ಬೋದು. ಹಾಗಂತ ಗುರ್ತು ಪರಿಚಯ ಇಲ್ಲದೆ ಇರೋನ್ನ ನಂಬಾರ್ದು ಕಣೆ. ಚಿಕ್ಕಮ್ಮ, ಅವನು ತುಂಬ ಒಳ್ಳೆಯವನು. ಆ ಕಾಸ್ಟ್ಲಿ ಗಿಫ್ಟ್ ಕೊಡೋಕ್ಕೆ ಅವನು ಶ್ರೀಮಂತ ಅಲ್ಲ, ತುಂಬಾ ಬಡವ ಅಂತೆ ಅವನು. ನಾನೇ ಅವನಿಗೆ ಕಾಸ್ಟ್ಲಿ ಗಿಫ್ಟು, ಕಾಸ್ಟ್ಲಿ ಅಂದರೆ ಆ ಥರ ಅಲ್ಲ, ನನ್ನ ಪಾಕೆಟ್ ಮನೆಯಲ್ಲಿ ಉಳಿಸ್ಕೊಂಡು ಅವನಿಗೇನಾದರೂ ಅವಾಗವಾಗ ಗಿಫ್ಟ್ ಕೊಡ್ತೀನಿ. ಅದು ಕೂಡ ಬೇಡವೇ ಬೇಡ ಅಂತಾನೆ ಗೊತ್ತಾ. ನಾನು ಒತ್ತಾಯ ಮಾಡಿದ ಮೇಲೆ ತಗೊಳ್ತಾನೆ. ಓಹೋ, ನೀನೇ ಅವನಿಗೆ ಕಾಸ್ಟ್ಲಿ ಗಿಫ್ಟ್ ಕೊಡ್ತಿದ್ಯಾ? ಸರಿ, ಅವು ನಿನಗೆ ಹೇಗೆ ಪರಿಚಯ? ಅದೇನು ಗೊತ್ತಾ ಚಿಕ್ಕಮ್ಮ, ಅವತ್ತೊಂದಿನ ನನಗೆ ಇದು ರೋಡ್ ಸೈಡಲ್ಲಿ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ತಿನ್ನಬೇಕು ಅಂತ ತುಂಬ ಆಸೆ ಆಯಿತು. ನಮ್ಮ ಫ್ರೆಂಡ್ಸ್ ಎಲ್ಲ ಅವರವರ ಬಾಯ್ ಫ್ರೆಂಡ್ ಜೊತೆಗೆಲ್ಲ ಹೋಗಿ ತಿಂತಾರೆ. ಎಲ್ಲರೂ ಅದನ್ನೇ ಮಾತಾಡ್ತಾಯಿದ್ರು. ನನಗೂ ಒಂದ್ಸರಿ ಅದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅನ್ನಿಸ್ತು. ನನಗೆ ಯಾರೋ ಬಾಯ್ ಫ್ರೆಂಡ್ ಇಲ್ಲ. ಇನ್ನು ನನ್ನ ಫ್ರೆಂಡ್ಸ್ ಯಾರು ನನ್ನ ಜೊತೆಗೆ ಬರಲ್ಲ. ಹುಡುಗಿರೆಲ್ಲರಿಗೂ ಒಂದೊಂದು ಬಾಯ್ ಫ್ರೆಂಡ್ ಇದ್ದಾನೆ. ಅವನು ಅದು ಕೊಡಿಸ್ತಾ, ಇದು ಕೊಡಿಸ್ತಾ, ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ ಇಂಥದ್ದೇ ಮಾತು ಅವ್ರದ್ದು. ನನ್ನ ಜೊತೆಗೆ ಯಾರೂ ಬರೋರಿಲ್ಲ. ಅದಕ್ಕೆ ಅಮ್ಮಂಗೆ ಕರೆದೆ, ಅಮ್ಮ ನಾನು ನೀನು ಹೋಗಿ ತಿನ್ನೋಣ ಅಂತ. ಅಮ್ಮ ಎಷ್ಟು ಬೈದ್ಲು ಗೊತ್ತಾ. ಅದೆಲ್ಲ ನಮ್ಮಂಥವ್ರಿಗಲ್ಲ ಅಂತ ಹಾಗೇನೇನೋ ಬೈದ್ಲು. ನಂಗೆ ತುಂಬ ಬೇಜಾರಾಗಿತ್ತು. ಅದೇ ಬೇಜಾರಲ್ಲಿ ನಾನು ಕಾಲೇಜಿಗೆ ಹೋಗಿದ್ನಾ, ಹೊರಗಡೆ ಹಾಗೆ ಅಲ್ಲಿ ಕೂತ್ಕೊಂಡಿದ್ದೆ. ಬೇಜಾರಲ್ಲಿದ್ದಾಗ ಪ್ರದೀಪೆ ನನ್ನ ಹತ್ರ ಬಂದು, ಯಾಕೆ ಮೇಡಮ್ ಬೇಜಾರಲ್ಲಿದ್ದೀರಾ ಅಂತೆಲ್ಲ ಮಾತಾಡಿಸ್ತಾ. ಮೊದಲು ನಾನು ಮಾತಾಡಿಲ್ಲ. ಆಮೇಲೆ ಅವನು ತುಂಬ ಒತ್ತಾಯ ಮಾಡಿದ್ದಕ್ಕೆ ಬೇಜಾರೆಲ್ಲ ಹೇಳ್ಕೊಂಡೆ. ಹಾಗೆಲ್ಲ ಅಪ್ಪ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೋಬಾರ್ದು ಅಂತೆಲ್ಲ ಹೇಳ್ದ. ನನಗೆ ಒಂಥರ ಖುಷಿ ಆಯಿತು, ಒಳ್ಳೆಯವನು ಅಂತ ಅನ್ನಿಸ್ತು. ಆಮೇಲಿಂದ ಫ್ರೆಂಡ್ಶಿಪ್ ಮಾಡಿದೆ. ಒಂದ್ಸಲ ಅವನೇ ನನಗೆ ಪಾನಿಪುರಿ ತಿನ್ನೋಕ್ಕೆ ಕರ್ಕೊಂಡು ಹೋಗಿದ್ದ. ಹೋಗಲ್ಲ ಅಂತ ಹೇಳ್ದ, ಬೇಡ ಅಂತ ಅಂದ. ನಾನೇ ಒತ್ತಾಯ ಮಾಡಿದ್ದಕ್ಕೆ ಪಾಪ ಕರ್ಕೊಂಡು ಹೋದ ಗೊತ್ತಾ. ಆಮೇಲೆ ಫಿಲ್ಮಿಗೆಲ್ಲ ಹೋಗಬೇಕು ಅಂತ ನಂಗೆ ಆಸೆ ಇತ್ತು. ಅವನು ಹೂ ಅಂದಿದ್ದ. ಆದರೆ ಅಷ್ಟರಲ್ಲಿ ಯಾರೋ ಅಪ್ಪ ಅಮ್ಮನ ಕಿವಿ ಚುಚ್ಚಿದ್ರು. ವಿಷಯ ಎಲ್ಲ ಗೊತ್ತಾಯಿತು. ಇಷ್ಟೇ. ನೋಡು ಚೇತನ, ನನ್ನನ್ನೀಗ ನೀನು ಚಿಕ್ಕಮ್ಮ ಅಂತ ಅನ್ಕೋಬೇಡ, ಫ್ರೆಂಡ್ ಅಂತ ಅನ್ಕೋ. ನಾನು ಕೂಡ ನಿನ್ನ ವಯಸ್ಸು ದಾಟಿ ಬಂದವಳೆ. ಮುಚ್ಚು ಮರೆ ಇಲ್ಲದೆ ಹೇಳು. ಪಾನಿಪುರಿ ತಿಂದರೆ ಸರಿ, ಫಿಲ್ಮಿಗೆ ಹೋಗಿದ್ರಾ? ಇಲ್ಲ, ಹೋಗಿಲ್ಲ ಚಿಕ್ಕಮ್ಮ. ಅದೇ ಹೇಳಿದ್ನಲ್ಲ, ಅಷ್ಟೊತ್ತಿಗೆ ಇಲ್ಲಿ ವಿಷಯ ಗೊತ್ತಾಯಿತು. ಬೈಯಕ್ಕೆ ಶುರು ಮಾಡಿದರು. ಅದ್ರ ಮೇಲಿಂದ ನಾನು ಅವನ ಹತ್ರ ಮಾತಾಡೋದು ಕಮ್ಮಿ ಮಾಡಿದೆ. ಆಗ ಅವನೇ ಸಜೆಷನ್ ಕೊಟ್ಟ, ಇಲ್ಲೆಲ್ಲ ಬೇಡ, ನೀನು ಕಾಲೇಜಿಗೆ ಬರ್ತೀಯಲ್ಲ, ಬಂಕ್ ಮಾಡಿಬಿಟ್ಟು ಪಾರ್ಕಲ್ಲಿ ಎಲ್ಲಾದರೂ ಸುತ್ತಾಡೋಣ, ಆವಾಗ ಯಾರಿಗೂ ಗೊತ್ತಾಗಲ್ಲ ಅಂತ. ಹಾಗಾಗಿ ನಾನೊಂದೆರಡು ಸರಿ ಕಾಲೇಜ್ ಬಂಕ್ ಮಾಡಿ ಹೋಗಿದ್ದೆ. ಓ, ಕಾಲೇಜ್ ಬಂಕ್ ಮಾಡಿ ಹೋಗಿದ್ಯಾ? ಸರಿ ಸರಿ. ನೀನು ಪಾರ್ಕಿಗೆ ಹೋದಾಗ
ಅವನು ನಿನ್ನ ಜೊತೆಗೆ ಹೇಗೆ ವರ್ತಿಸ್ತಿದ್ದ? ಅಂದರೆ ನಿನ್ನ ಮೈ ಕೈ ಮುಟ್ಟೋದು ಇದೆಲ್ಲ ಮಾಡ್ತಿದ್ನಾ? ಹಾಂ, ಹೌದು, ಮುಡ್ತಾ ಇದ್ದ. ಆದರೆ ಒಂದೊಂದ್ಸರಿ ಇಷ್ಟ ಆಗ್ತಿರ್ಲಿಲ್ಲ. ಆದರೆ ಅವನು ನನ್ನ ಜೊತೆ ಚೆನ್ನಾಗಿ ಮಾತಾಡಿಸ್ತಾನೆ. ನಾನು ಒಂಚೂರು ಬೇಜಾರು ಮಾಡಿಕೊಂಡ್ರೆ ಸಮಾಧಾನ ಮಾಡ್ತಾನೆ. ಹಾಗಾಗಿ ಇದೆಲ್ಲ ಏನು ಅಂತ ಸುಮ್ಮನೆ ಆಗಿದ್ದೀನಿ. ಚೇತನ, ಇದು ತುಂಬ ತಪ್ಪು. ಆ ವ್ಯಕ್ತಿ ಒಳ್ಳೆಯವನಲ್ಲ. ನೀನೇ ಯೋಚನೆ ಮಾಡು. ಫ್ರೆಂಡ್ ಅಂದರೆ ಇನ್ನೊಬ್ರು ಒಳ್ಳೆಯದನ್ನೇ ಬಯಸ್ತಾನೆ. ಆದರೆ ಅವನು ಏನು ಮಾಡ್ತಿದ್ದಾನೆ? ನಿನಗೆ ಕಾಲೇಜಿಗೆ ಬಂಕ್ ಮಾಡೋಕ್ಕೆ ಹೇಳ್ತಾ ಇದ್ದಾನೆ. ಒಳ್ಳೇದಾ ಇದು? ಹಾಂ, ಮತ್ತೆ ನಾವಿಬ್ರು ಹೆಂಗೆ ಮೀಟ್ ಆಗೋದು ಚಿಕ್ಕಮ್ಮ? ಸಂಡೇ ಮೀಟ್ ಆಗ್ಬೋದಲ್ಲ? ಅವನಿಗೆ ಬೆಳಿಗ್ಗೆ 11 ಗಂಟೆವರೆಗೂ ಮಾತ್ರ ಬಿಡುವಿರತ್ತಂತೆ. ಆಮೇಲೆ ಈ ಬಸ್ ಸ್ಟ್ಯಾಂಡಲ್ಲಿ ಮೂಟೆ ಹೊರೋದು, ಆಮೇಲೆ ಏನೋ ಕೂಲಿ ಕೆಲಸ ಮಾಡೋದು, ಅದ್ಯಾವುದೋ ಕಾಫಿದೋ ಟೀದೋ ಎಸ್ಟೇಟಿಗೆಲ್ಲ ಹೋಗ್ತಾನಂತೆ ಚಿಕ್ಕಮ್ಮ. ಸಂಡೇನೂ ತುಂಬ ಕೆಲಸ ಇರತ್ತಂತೆ. ಹಾಗಾಗಿ ಅವನಿಗೆ ಬರೋಕ್ಕಾಗಲ್ಲ. ಇದರಲ್ಲೇ ನೀನು ಅರ್ಥ ಮಾಡ್ಕೋಬೇಕು ಚೇತನ. ಅವನಿಗೆ ಕೆಲಸ ಇದ್ದಾಗ ಅವ್ನು ಬರಲ್ಲ, ಅವನ ಕೆಲಸ ಬಿಟ್ಟು ಅವ್ನು ಬರಲ್ಲ. ಅವನಿಗೆ ಕೆಲಸನೇ ದೊಡ್ಡದು. ಆದರೆ ನೀನು ಅವನಿಗೋಸ್ಕರ ಕಾಲೇಜಿಗೆ ಬಂಕ್ ಮಾಡಿ ಹೋಗ್ತೀಯಾ? ಸರಿನಾ ಇದು? ಹಾಂ, ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಅಲ್ಲ, ಅಲ್ಲಿ ಇಲ್ಲಿ ಕೂಲಿ ಏನೋ ಹಮಾಲಿ ಕೆಲಸ ಅದು ಇದು ಮಾಡ್ತಾನೆ ಅಂತೀಯಲ್ಲ, ಏನಾದರೂ ಸ್ವಂತದಾಗಿ ಬಿಸ್ನೆಸ್ ಮಾಡೋಕ್ಕೆ ಹೇಳು. ನಾನು ಕೂಡ ಇದೇ ಮಾತು ಹೇಳಿದೆ ಚಿಕ್ಕಮ್ಮ. ನಿನ್ನ ಆ ಥರ ಹಮಾಲಿ ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡೋದೆಲ್ಲ ನಂಗೆ ಇಷ್ಟ ಆಗಲ್ಲ. ನಿಂದೆ ಏನಾದರೂ ಸ್ವಂತದನ್ನು ಮಾಡು ಅಂದೆ. ಅದಕ್ಕೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನೀನು ಕೊಡ್ತೀಯ ಅಂದರೆ ನಾನು ಖಂಡಿತ ಮಾಡ್ತೀನಿ ಅಂತೆಲ್ಲ ಹೇಳ್ದ. ಆದರೆ ನಾನು ಹೇಗೆ ದುಡ್ಡು ತರೋದು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅವನೊಂದು ಐಡಿಯಾ ಹೇಳಿದ್ದಾನೆ. ಅಪ್ಪ ಅಮ್ಮಂಗೆಲ್ಲ ಹೇಳಬೇಡಿ, ನಂದೊಂದು ಗೋಲ್ಡ್ ಚೈನ್ ಇದೆಯಲ್ಲ, ಅದನ್ನು ಅವನಿಗೆ ಕೊಡೋಣ ಅಂತಿದ್ದೀನಿ. ಅಯ್ಯೋ ಹುಚ್ಚು ಹುಡುಗಿ, ಇಷ್ಟೊಂದು ಮುಂದುವರೆದಿದ್ದೀಯೇ ನೀನು? ಚಿಕ್ಕಮ್ಮ, ನೀವು ನನ್ನ ಫ್ರೆಂಡ್ ಥರ ತಿಳ್ಕೊ, ಏನು ಮುಚ್ಚು ಮರೆ ಇಲ್ಲದೆ ಹೇಳು ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದು. ನೋಡಿ, ಮತ್ತು ನೀವೇನಾದರೂ ಅಪ್ಪ ಅಮ್ಮನ ಕಿವಿಗೆ ಈ ವಿಷಯ ಹಾಕಿದ್ರೆ ನಾನು ಸೂಸೈಡೇ ಮಾಡ್ಕೋತೀನಿ. ಸೂಸೈಡ್ ಮಾಡ್ಕೊಳ್ತಾಳಂತೆ? ಸೂಸೈಡು ಅದೇನು ಕಡಲೆಪುರಿ ತಿಂದಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ? ಮೊದಲು ತಲೆಗೆ ಸ್ವಲ್ಪ ಕೆಲಸ ಕೊಡು. ಮತ್ತು ನಾನು ಇನ್ನೇನು ಮಾಡಲಿ ಚಿಕ್ಕಮ್ಮ? ನನ್ನ ಫೀಲಿಂಗ್ಸನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಪ್ರದೀಪ್ ತುಂಬ ಒಳ್ಳೆಯವನು ಗೊತ್ತಾ. ಅವನಿಗೆ ಒಂದು ಸ್ವಲ್ಪ ಹಣದ ಸಹಾಯ ಮಾಡಿದ್ರೆ ಅವನು ಎತ್ತರಕ್ಕೆ ಬೆಳಿತಾನೆ. ತುಂಬ ಒಳ್ಳೆ ಹುಡುಗ ಅವನು ಗೊತ್ತಾ. ಓಹೋ, ಅವನು ಅಷ್ಟೊಂದು ಒಳ್ಳೆಯವನು ಅಂತ ನಿನ್ನ ನಂಬಿಕೆನಾ? ಸರಿ, ಹಾಗಾದರೆ ನಾನೊಂದು ಚಾಲೆಂಜ್ ಹಾಕ್ತೀನಿ. ಇದ್ರಲ್ಲಿ ಗೆದ್ದರೆ ನಾನು ನಿನ್ನ ಪಾರ್ಟಿ, ಇಲ್ಲ ಅಂದರೆ ನೀನು ನಮ್ಮ ಪಾರ್ಟಿ ಬರಬೇಕು. ನನಗೆ ಅವನ ಮೇಲೆ ತುಂಬ ನಂಬಿಕೆ ಇದೆ. ಅವನು ತುಂಬ ಒಳ್ಳೆಯವನು. ಅದೇನು ಚಾಲೆಂಜೋ ಹೇಳಿ. ಸರಿ, ಹಾಗಾದರೆ ನಾಳೆ ನಿನ್ನ ಕಾಲೇಜಿಗೆ ಹೋದಾಗ ಅವ್ನು ಸಿಗ್ತಾನಲ್ಲ, ಒಂದು ಚಿಕ್ಕ ಸುಳ್ಳು ಹೇಳು. ನಾನು 1 ತಿಂಗಳ ಮಟ್ಟಿಗೆ ಇನ್ನು ಕಾಲೇಜಿಗೆ ಬರಲ್ಲ, ನಾನೆಲ್ಲೋ ಟೂರ್ ಹೋಗ್ತಾ ಇದ್ದೀನಿ ಅಂತ ಹೇಳು. ಆಮೇಲೆ ನೀನು ನಮ್ಮನೆಗೆ ಬಂದಿರು. 4 ದಿನ ಬಿಟ್ಟ ಮೇಲೆ ನೀನು ಕಾಲೇಜಿಗೆ ಹೋಗ್ಬೋದು. ಇಷ್ಟೇನಾ? ಸರಿ, ಆಯಿತು. ನಾನು ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತೀನಿ. ಹಾಯ್ ಪ್ರದೀಪ್. ಹಾಯ್ ಲವ್ಲಿ ಬೇಬಿ, ಅಂತೂ ಬಂದಿಯಲ್ಲ. ನಿನ್ನ ನೋಡಿದೆ ಸುಮಾರು 10-12 ಗಂಟೆ ಆಯಿತು ಗೊತ್ತಾ. ಎಷ್ಟೊತ್ತಿಗೆ ನಿನ್ನ ನೋಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಕೊನೆಗೂ ಬಂದಿಯಲ್ಲ. ಅರೆ, ನಾನು ಕೊಡಿಸಿದ ವಾಚ್ ಎಲ್ಲೋಯ್ತು? ಅದಾ, ಏನು ಹೇಳಿ ಬೇಬಿ, ನಮ್ಮಪ್ಪ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾರೆ. ನಾನು ವಾಚನಲ್ಲಿ ಇಟ್ಟಿದ್ನ ನೋಡಿದ್ರು, ಎತ್ಕೊಂಡು ಹೋದ್ರು. ಅದೇ ವಿಷಯಕ್ಕೆ ಇವತ್ತು ನನಗೂ ಅಪ್ಪಂಗೂ ಜಗಳ ಆಯಿತು ಗೊತ್ತಾ. ಏನಾಯ್ತು ಬೇಬಿ? ಏನಿಲ್ಲ, ನಿಮ್ಮಪ್ಪ ಅದನ್ನು ನಿಮ್ಮಿಂದ ಕಿತ್ಕೊಂಡ್ರಲ್ಲ, ಅದಕ್ಕೆ ಬೇಜಾರಾಯಿತು. ಹೋಗಲಿ ಬಿಡು. ಆದರೂ ಬೇಬಿ, ನನಗೆ ತುಂಬ ಬೇಜಾರಾಗುತ್ತೆ. ಖಾಲಿ ಕೈ ನೋಡೋವಾಗಲೆಲ್ಲ ಅದು ನೆನಪಾಗುತ್ತೆ. ಅದೇ ಥರದ್ದು ಇನ್ನೊಂದು ತಗೊಳ್ಳೋಣ ಅಂದರೆ ಕೈಯಲ್ಲಿ ಕಾಸಿಲ್ಲ. ಏನು ಮಾಡೋದು ಹೇಳು? ನಿನಗೆ ಹೇಳಿದ್ರೆ ನೀನೇನು ತಂದ್ಕೊಡಲ್ಲ ಅಂತ ಹೇಳಲ್ಲ, ಆದರೆ ನನಗೆ ಕೇಳೋಕ್ಕೇನೋ ಒಂಥರ ಅನಿಸುತ್ತೆ. ಎಷ್ಟು ಅಂತ ನಿನ್ನ ಹತ್ರ ತಗೊಳ್ಳೋದು? ಈಗ ಚೇತನಂಗೆ ಅವಳು ಚಿಕ್ಕಮ್ಮ ಹೇಳ್ತಿರೋದು ನಿಜ ಅಂತ ಅನ್ಸಕ್ಕೆ ಶುರುವಾಗತ್ತೆ. ಆದರೂ ತೋರಿಸ್ಕೊಳ್ದೆ ಹೇಳ್ತಾಳೆ. ಬೇಜಾರು ಮಾಡ್ಕೋಬೇಡ, ನಾನು ನೀವು ಹೊಸ ವಾಚ್ ತಂದು ಕೊಡ್ತೀನಿ ಆಯಿತಾ. ಅಂದಹಾಗೆ ನಾನಿನ್ನು 1 ತಿಂಗಳು ನಿಮಗೆ ಸಿಗಲ್ಲ. ಏನು,
ಒಂದು ತಿಂಗಳು ಸಿಗಲ್ವಾ? ಯಾಕೆ? ನಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಾಗಿ ನಾರ್ತ್ ಇಂಡಿಯಾ ಟೂರ್ ಹೊರಟಿದ್ದೀವಿ. ಹೆಚ್ಚು ಕಡಿಮೆ 1 ತಿಂಗಳು ಆಗುತ್ತೆ. ಅಯ್ಯೋ ಹೌದಾ? ಅಷ್ಟು ದಿನ ನಂಗೆ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ವಲ್ಲ. ಬೇಜಾರು ಮಾಡ್ಕೋಬೇಡ ಬೇಬಿ, ನಾನು ನಿನಗೆ ಒಳ್ಳೆ ಗಿಫ್ಟ್ ತಂದ್ಕೊಡ್ತೀನಿ. ಯಾವ್ಯಾವ ಪ್ಲೇಸಸ್ಸಿಗೆ ಹೋಗ್ತೀನೋ ಆಯಾ ಪ್ಲೇಸಿಂದ ಎಲ್ಲ ಥರದ ಗಿಫ್ಟನ್ನು ತರ್ತೀನಿ, ಆಯಿತಾ? ಹೌದಾ? ನನಗೆ ಗಿಫ್ಟ್ ತರ್ತೀಯಾ? ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿನಾ ಬೇಬಿ? ಹೌದು ಬೇಬಿ, ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ. ಒಂದು ಕೆಲಸ ಮಾಡು, ಫೋನ್ ನಂಬರ್ ಕೊಡು. ನಾನು ಹೇಗಾದರೂ ಮಾಡಿ ಕದ್ದು ಮುಚ್ಚಿ ನಿನಗೆ ಫೋನ್ ಮಾಡ್ತೀನಿ. ಯಾಕೆ, ಏನಾಯಿತು? ಅದು ಬೇಬಿ, ಫೋನ್ ನಂಬರ್ ನಿನಗೆ ಕೊಡ್ಬೋದಿತ್ತು, ಆದರೆ ಹೆಂಗೆ ಹೇಳೋದು ನಾನು? ಅದನ್ನು ಕೂಡ ನಿನ್ನೆ ನಮ್ಮಪ್ಪ ಕಿತ್ಕೊಂಡ್ಬಿಟ್ರು. ಓ ಹೌದಾ, ನಿಮ್ಮಪ್ಪ ಅಷ್ಟೊಂದು ಕೆಟ್ಟವರಾ? ನಮ್ಮಪ್ಪಂಗೆ ಹೇಳಿ ನಿಮ್ಮಪ್ಪಂಗೆ ಸರಿಯಾಗಿ ಶಾಸ್ತಿ ಮಾಡಿಸ್ತೀನಿ. ಅಯ್ಯಯ್ಯೋ ಬೇಬಿ, ಹಾಗೆಲ್ಲ ಏನು ಮಾಡಬೇಡ. ಮೊದಲೇ ಅವ್ರು ಸರಿ ಇಲ್ಲ, ಬೇಡ. ಏನು 1 ತಿಂಗಳು ಅಷ್ಟೇ ತಾನೆ, ನಿನ್ನ ನೆನಪಲ್ಲೇ ನಾನು ದಿನ ಕಳಿತೀನಿ. ನೀನು ಎಂಜಾಯ್ ಮಾಡು ಆಯಿತಾ? ನೀನು ನನಗೆ ಗಿಫ್ಟ್ ತರ್ತೀಯಲ್ಲ, ಅದೇ ಖುಷಿಯಲ್ಲಿ ನಿನ್ನ ನೆನಪುಗಳನ್ನ ಮಿಕ್ಸ್ ಮಾಡಿ ನಾನು ದಿನ ಕಳೀತಾ ಇರ್ತೀನಿ. ಹೋಗ್ಬಾ ಬೇಬಿ, ಆಲ್ ದಿ ಬೆಸ್ಟ್. ಸರಿ ಆಯಿತು ಬೇಬಿ. 1 ತಿಂಗಳು ನಿನ್ನಿಂದ ದೂರ ಇರಬೇಕಲ್ಲ ಅಂತ ಬೇಜಾರು, ಆದರೆ ಏನು ಮಾಡೋದು, ಹೋಗಲೇಬೇಕು. ಸರಿ ಬಾಯ್ ಬೇಬಿ. ಓಕೆ ಬೇಬಿ, ಐ ಮಿಸ್ ಯು. ಓಕೆ ಬಾಯ್. ಚೇತನ ತನ್ನ ಚಿಕ್ಕಮ್ಮನ ಮನೆಗೆ ಹೋಗ್ತಾಳೆ. 1 ವಾರದ ನಂತರ ನಿನ್ನ ಹುಡುಗ ಅದೆಷ್ಟು ಖುಷಿ ಖುಷಿಯಾಗಿದೆ ನೋಡು. ಯಾರೋ ಫ್ರೆಂಡ್ ಜೊತೆಗೆ ಬರ್ತಾ ಇದ್ದಾನೆ. ನಾವಿಲ್ಲೇ ನಿಂತ್ಕೊಳ್ಳೋಣ. ಇಲ್ಲೇ ಕೂತ್ಕೊಳ್ಳೋಣವಾ? ಹಾಂ, ಇಲ್ಲೇ ಕೂತ್ಕೊಳ್ಳೋಣ. ಎಲ್ಲಿ ನಿನ್ನ ಬೇಬಿ? ಅವಳ ಫ್ಯಾಮಿಲಿ ಜೊತೆಗೆ ನಾರ್ತ್ ಇಂಡಿಯಾ ಟ್ರಿಪ್ ಹೋಗಿದ್ದಾಳೆ. ಇನ್ನು 1 ತಿಂಗಳ ಕಾಲ ಅವಳು ಕಾಟ ಇಲ್ಲ. ಆದರೆ ಅವಳು ಕೊಡೋ ಗಿಫ್ಟ್ಗಳೆಲ್ಲ ಮಿಸ್ ಆಗ್ತಿದ್ದಿಲ್ಲ ಅಂತ ಬೇಜಾರು. ನಿಂಗೆಂಥ ಅದೃಷ್ಟನೋ ಮಾರಯ್ಯ. ಎಲ್ಲ ಹುಡುಗರು ಹುಡುಗಿರಿಗೆ ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ತಾರೆ, ಆದರೆ ನಿನ್ನ ಹುಡುಗಿ ನಿಂಗೇನೆ ಗಿಫ್ಟ್ ಕೊಡಿಸ್ತಾಳೆ. ಸೋ ಲಕ್ಕಿ. ಹೌದು ಕಣೋ, ನಾನು ಲಕ್ಕಿ, ಅವಳು ಲಕ್ಕಿ. ಗೂಬೆ ಮುಂಡೆದು ಏನೂ ಗೊತ್ತಾಗಲ್ಲ. ಪ್ರೀತಿ ತೋರಿಸೋ ನಾಟಕಾಡಿ 1-2 ಒಳ್ಳೆ ಮಾತಾಡಿದರೆ ಸಾಕು, ಫಿದಾಗ್ಬಿಡ್ತಾಳೆ. ಅಯ್ಯೋ ದೇವ್ರೆ, ಮಾತಾಡಬೇಡ, ಸುಮ್ಮನಿರು. ನೀನು ಆಡೋದು ನಾಟಕ ಅಂತ ಅವಳಿಗೇನಾದರೂ ಗೊತ್ತಾದ್ರೆ ರೌದ್ರ ಅವತಾರ ತಾಳ್ತಾಳೆ, ನಂಗೊಂದಿಷ್ಟು ಬೈತಾಳೆ, ಆಮೇಲೆ ಸುಮ್ಮನೆ ಹೋಗ್ತಾಳೆ ಅಷ್ಟೆ. ಈ ಶ್ರೀಮಂತರ ಮನೆ ಹುಡುಗರ ಹಣೆ ಬರನೇ ಇಷ್ಟು. ಮನೇಲಿ ಅಪ್ಪ ಅಮ್ಮ ಅವ್ರ ಹತ್ರ ಮಾತಾಡ್ಸಲ್ಲ, ಬೇಕಾದಷ್ಟು ದುಡ್ಡಿರುತ್ತೆ, ಪ್ರೀತಿ ಕೊರತೆ, ಅದನ್ನ ಹುಡ್ಕೊಂಡು ಹಿಂಗೆ ಬರ್ತಾರೆ, ನಮ್ಮಂಥವ್ರ ಕೈಲಿ ಸಿಕ್ಕಾಕೊಳ್ತಾರೆ ಅಷ್ಟೇ. ಮೋಸ ಹೋಗೋವರೆಗೂ ಅವ್ರು ಖುಷಿಯಾಗಿರ್ತಾರೆ. ನಾವು ಹಂಗಲ್ಲ, ಮೋಸ ಮಾಡುವಾಗಲೂ ಖುಷಿಯಾಗಿರ್ತೀವಿ, ಅವ್ರು ಹತ್ಕೊಂಡು ಹೋದ್ಮೇಲೂ ನಾವಂತೂ ಖುಷಿಯಾಗಿರ್ತಾರೆ. ಇವಳು ಹೋದ್ಮೇಲೆ ಇನ್ನೊಬ್ಳು ಸಿಗ್ತಾಳೆ ಅಷ್ಟೇ. ನೀನು ಹೇಳೋದು ಕೇಳಿದ್ರೆ ಹುಡುಗಿರ್ ಮಾತ್ರ ಅಲ್ಲ, ನೀನು ಹುಡುಗರನ್ನೂ ಬಿಡಲ್ಲ ಅಂತ ಅನ್ಸುತ್ತೆ. ಯಾರಿಂದ ದುಡ್ಡು ಗಿಫ್ಟು ವಸೂಲಿ ಮಾಡೋಕ್ಕಾಗತ್ತೋ ಅವರೆಲ್ಲರೂ ನನ್ನ ಫ್ರೆಂಡ್ ಆಗ್ತಾರೆ. ಅವರೆಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ತೀನಿ. ಎಷ್ಟು ಸಾಧ್ಯನೋ ಅವರಿಂದ ಅಷ್ಟು ಕಿತ್ಕೊಳ್ಳೋಕೆ ನೋಡ್ತೀನಿ. ಒಂದಿನ ಅವ್ರಿಗೆ ಗೊತ್ತಾದ್ಮೇಲೆ ಅವರೇ ದೂರ ಆಗ್ತಾರೆ. ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಯಾಕೆಂದರೆ ಅವರು ಮನೇಲಿ ಕದ್ದು ಮುಚ್ಚಿ ಎಲ್ಲ ತಗೊಂಡು ಬಂದಿರ್ತಾರಲ್ವಾ, ಹೇಳಿದ್ರೆ ಅವ್ರಿಗೆ ಅಲ್ಲಿ ಒದೆ ಬೀಳತ್ತೆ. ಅದಕ್ಕಾಗಿ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನಿರ್ತಾರೆ. ನಾನು ಅವಳಿಗೆ ನಿಜ ಹೇಳಿದ್ದೀನಿ, ಏನು ಗೊತ್ತಾ, ನಾನು ಬಡವ ಅಂತ. ನಾನು ಬಡವ ನಿಜ ತಾನೆ, ಅದು ಬಿಟ್ಟು ಉಳಿದಿದ್ದೆಲ್ಲ ಸುಳ್ಳು. ಏನು ಗೊತ್ತೇನೋ, ಮೊನ್ನೆ ನನಗೊಂದು ಒಳ್ಳೆ ಕಾಸ್ಟ್ಲಿ ವಾಚ್ ಕೊಡಿಸಿದ್ಲು. ನಾನು ಅದನ್ನು ಮಾರಿಬಿಟ್ಟು ಮಜಾ ಮಾಡಿದೆ. ಎಲ್ಲಿಂದ ಕೇಳಿದ್ಲು, ನಮ್ಮ ಅಪ್ಪನ ಮೇಲೆ ಹಾಕಿದೆ, ಅಪ್ಪ ಕುಡ್ದು ಕಿತ್ಕೊಂಡು ಹೋದ್ರು ಅಂತ. ಇನ್ನೊಂದು ದಿನ ನನ್ನ ತಂಗಿ ಬೇಕೇ ಬೇಕು ಅಂತ ಹಠ ಮಾಡಿದ್ಲು ಅಂದ. ಹೀಗೆ ಅವಳು ಏನು ಕೊಡಿಸ್ತಾಳೋ ಅದಕ್ಕೆಲ್ಲ ಒಂದೊಂದು ಕತೆ ಹೇಳ್ತೀನಿ. ಅದನ್ನ ಯಾರಿಗೋ 3 ಕಾಸಿಗೆ ಮಾರಿ ನಾನು ಮಜಾ ಮಾಡ್ತೀನಿ. ಅವಳು ನನಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಅಕಸ್ಮಾತ್ ಅವ್ರ ಜೊತೆಗೆ ದೊಡ್ಡವ್ರು ಯಾರಾದರೂ ನಿನ್ನ ಬಗ್ಗೆ ತಿಳ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಆಗೇನು ಮಾಡ್ತೀಯಾ?
ಆಗ ಸಿಂಪಲ್, ಅವಳು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತೀನಿ. ಅವಳು ಕಾಸ್ಟ್ಲಿ ಗಿಫ್ಟ್ ಕೊಡ್ಸಿರೋದು ನನ್ನ ಹತ್ರ ಇಲ್ವೇ ಇಲ್ಲ ಅಂತೀನಿ. ನನ್ನದು ಫೋನ್ ನಂಬರ್ ಅವಳಿಗೆ ಕೊಟ್ಟಿಲ್ಲ, ನನ್ನ ಮನೆ ಎಲ್ಲಿದೆ ಅಂತ ಅವಳಿಗೆ ಹೇಳಿಲ್ಲ. ಮತ್ತೇನು ಮಾಡ್ತಾಳೆ ಅವಳು? ಅವಳ ಅಪ್ಪ ಅಮ್ಮನ ಕೈಲಿ ಪೆಟ್ಟು ತಿಂದು ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರ್ತಾಳೆ ಅಷ್ಟೇ. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಚೇತನಂಗೆ ತುಂಬ ಬೇಜಾರಾಗತ್ತೆ. ಅವಳು ಚಿಕ್ಕಮ್ಮನ ಜೊತೆಗೆ ಮನೆಗೆ ಹೋಗ್ತಾಳೆ. ಅಳ್ಬೇಡ ಚೇತನ, ಎಲ್ಲ ಇಷ್ಟರಲ್ಲೇ ಮುಗೀತಲ್ಲ. ಅವನ ಬಂಡವಾಳ ಏನು ಅಂತ ನಿಂಗೆ ಈಗಲೇ ಗೊತ್ತಾಯ್ತಲ್ಲ. ಇನ್ನೂ ಮುಂದುವರೆದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ದೇವರು ಕಾಪಾಡ್ದ ಅಂತ ತಿಳ್ಕೊ, ಬೇಜಾರು ಮಾಡ್ಕೋಬೇಡ. ಇನ್ನು ನಿನ್ನ ಮನಸ್ಸನ್ನೆಲ್ಲ ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಮಾಡು. ಚಿಕ್ಕಮ್ಮ, ನನ್ನ ಕೈಲಿ ಅವನನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಬೇಡ ಬೇಡ ಅಂದರೂ ಅವನ ನೆನಪು ಕಾಡತ್ತೆ. ಯಾಕೆ ಸಾಧ್ಯ ಇಲ್ಲ? ನಿನಗೆ ಮರೆಯೋ ಶಕ್ತಿ ತುಂಬ ಇದೆ. ಏನು ಬೇಕಾದರೂ ಮರಿತೀಯ ನೀನು. ಹಾಗೆ ಯಾಕೆ ಹೇಳ್ತೀರ ಚಿಕ್ಕಮ್ಮ? ಮತ್ತಿನ್ನೇನು, ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಇಷ್ಟು ದೊಡ್ಡೋಳನ್ನಾಗಿ ಮಾಡಿ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ನಿನಗೆ ಸ್ಟೇಟಸ್ ಕೊಟ್ಟು ನಿನ್ನ ಕೇಳಿದನ್ನೆಲ್ಲ ಕೊಡಿಸಿರೋ ನಿಮ್ಮಪ್ಪ ಅಮ್ಮನ್ನೇ ಮರ್ತ್ಬಿಟ್ಟು ಅವನ ಪ್ರೀತಿಲಿ ಬಿದ್ದಿದೆಯಲ್ಲ ಅಂಥವಳಿಗೆ ನಿನ್ನೆ ಮೊನ್ನೆ ಪರಿಚಯ ಆದವನು, ಅದು ಮೋಸ್ಗಾರ ಅಂತ ಗೊತ್ತಾದ ಮೇಲೂ ಅವನನ್ನು ಮರೆಯೋಕ್ಕೆ ಸಾಧ್ಯ ಇಲ್ವಾ? ನಿಜ ಚಿಕ್ಕಮ್ಮ. ನೋಡ್ಪುಟ್ಟ, ಅಪ್ಪ ಅಮ್ಮ ಬೈಯೋದನ್ನು ಮಾತ್ರ ಯೋಚನೆ ಮಾಡಬೇಡ. ಯಾಕೆ ಬೈತಾರೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡು. ಹಾಗೆ ಅವ್ರ ಪ್ರೀತಿನ ಕಡೆಗಣಿಸ್ಬೇಡ. ಅವ್ರು ನಿನಗೆ ಬೈಯೋದಾಗಲಿ ಅಥವಾ ನಿನಗೆ ರಿಸ್ಟ್ರಿಕ್ಟ್ ಮಾಡೋದಾಗಲಿ ಎಲ್ಲ ನಿನ್ನ ಒಳ್ಳೆಯದಕ್ಕೆ. ಅದನ್ನು ಅರ್ಥ ಮಾಡ್ಕೊ. ನಿನಗೆ ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ಈಗ ನನ್ನ ಮಗ ಚಿನ್ಮಯ ಇದ್ದಾನಲ್ವಾ, ಅವನು ಕತ್ರಿ ಹಿಡ್ಕೊಂಡ್ರೆ ನಿನಗೆ ಭಯ ಆಗತ್ತಾ? ಇಲ್ಲ ತಾನೆ. ಅದೇ ವಿಸ್ಮಯಿ ಕತ್ರಿ ಹಿಡ್ಕೊಂಡ್ರೆ ನಿಂಗೆ ಭಯ ಆಗತ್ತೆ. ಅವಳು ಹೇಳ್ಬೋದು, ನನಗೆ ಗೊತ್ತು, ನಾನೇನು ಕೈ ಗೇಟ್ ಮಾಡ್ಕೊಳ್ಳಲ್ಲ, ಕತ್ರಿ ಹಿಡ್ಕೊಂಡು ಇದನ್ನೆಲ್ಲ ಪೇಪರೆಲ್ಲ ಕಟ್ ಮಾಡ್ತೀನಿ ಅಂತ ಅವಳು ಹೇಳ್ಬೋದು. ಆದರೆ ನಿನಗೆ ಧೈರ್ಯ ಇರತ್ತಾ? ಇಲ್ಲಪ್ಪ, ವಿಸ್ಮಯಿ ತುಂಬ ಚಿಕ್ಕವಳು, ಅವಳಿಗಷ್ಟು ಗೊತ್ತಾಗಲ್ಲ. ಕೈಗೇನಾದ್ರು ಏಟ್ ಮಾಡಿಕೊಂಡ್ರೆ ಅಲ್ವಾ? ಇದು ಹಾಗೆ. ಈ ವಯಸ್ಸಲ್ಲಿ ನನಗೆಲ್ಲ ಗೊತ್ತಾಗತ್ತೆ ಅಂತ ನಿಂಗೆ ಅನಿಸುತ್ತೆ. ಆದರೆ ಈ ವಯಸ್ಸನ್ನು ದಾಟಿ ಬಂದಿರೋ ನಮಗೆ ಆ ವಯಸ್ಸಲ್ಲಿ ಏನು ಅನಿಸುತ್ತೆ ಅನ್ನೋದು ಗೊತ್ತಿರುತ್ತೆ, ಅದರ ಪರಿಣಾಮನೂ ಗೊತ್ತಿರುತ್ತೆ. ಅದಕ್ಕಾಗಿ ದೊಡ್ಡವ್ರು ಬುದ್ಧಿವಾದ ಹೇಳ್ತಾರೆ. ಹೇಳಿದ್ದನ್ನು ಕೇಳದೆ ಇರೋವಾಗ ಧ್ವನಿ ಎತ್ತರಿಸ್ತಾರೆ. ಅದಕ್ಕೂ ಬಗ್ಲಿಲ್ಲ ಅಂದರೆ ಪನಿಷ್ಮೆಂಟ್ ಕೊಡ್ತಾರೆ. ಅಷ್ಟೇ ಆಗೋದು. ಅವ್ರು ಏನೇ ಮಾಡಿದ್ರು ನಿನ್ನ ಒಳ್ಳೆಯದಕ್ಕೆ. ಇದನ್ನು ಅರ್ಥ ಮಾಡ್ಕೊ ಆಯ್ತಾ? ಹಾಂ, ಬಂದ್ಯಾ ಅಕ್ಕ? ಸರಿಯಾದ ಟೈಮಿಗೆ ಬಂದೆ. ನಿನ್ನ ಮಗಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗಿದೆ. ಈಗ ನೀನು ಕೂಡ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ತಿಳ್ಕೊ. ನಾನೇನು ತಿಳ್ಕೋಬೇಕು ಅಕ್ಕ? ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸೋದು, ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸೋದು, ಇಷ್ಟು ಮಾಡಿದರೆ ಸಾಕಾಗಲ್ಲ. ಅವ್ರ ಜೊತೆಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಕಣೆ. ಅವ್ರ ಫೀಲಿಂಗ್ಸ್ ಎಲ್ಲ ನಿನ್ನ ಜೊತೆಗೆ ಶೇರ್ ಮಾಡ್ಕೊಂಡಾಗ ನೀನು ಅದನ್ನು ಕೇಳಿಸ್ಕೋಬೇಕು. ನಿಂದಲ್ಲಿ ಒಂದು ಸ್ವಲ್ಪ ಸಮಯನಾದರೂ ಅವಳಿಗೆ ಕೊಡೆ. ಅವಳ ಜೊತೆ ಕೂತ್ಕೊಂಡು ಅವಳು ಏನು ಹೇಳ್ತಾಳೆ ಅನ್ನೋದನ್ನು ಕೇಳಿಸ್ಕೊ. ಅವಳೇನಾದರೂ ಆಸೆ ಪಟ್ಟರೆ ನೀನು ಅವಳ ಜೊತೆಗೆ ಹೋಗು. ಇಷ್ಟು ಮಾಡಿದ್ರೆ ಅವಳಿಗೆ ನಿನ್ನ ಮೇಲೆ ಭರವಸೆ ಬರುತ್ತೆ. ನಿನ್ನನ್ನು ಅವಳು ಫ್ರೆಂಡ್ ಥರ ನೋಡ್ಕೋತಾಳೆ. ಆಮೇಲೆ ಬೇರೆ ಯಾವುದೇ ಒಂದು ಆಕರ್ಷಣೆಗೆ ಒಳಗಾಗಲ್ಲ. ಅಮ್ಮ, ಇಷ್ಟು ದಿನ ನೀನೇನು ತಪ್ಪು ಮಾಡ್ತಿದ್ದೆ ಅಂತ ನನಗೆ ಗೊತ್ತಾಯಿತು. ಇನ್ಮೇಲೆ ಅಂಥ ತಪ್ಪು ಮಾಡಲ್ಲ ಅಮ್ಮ. ಸಾರಿ. ಅಪ್ಪಂಗೂ ಸಾರಿ ಕೇಳಿದ್ದೀನಿ ಅಂತ ಹೇಳು. ನನಗೆ ಅವ್ರ ಎದುರಿಗೆ ಹೋಗೋಕ್ಕೆ ಭಯ ಆಗತ್ತೆ. ಇನ್ನು ಮುಂದೆ ನಾನು ಎಲ್ಲಿಗೆ ಹೋಗಬೇಕು ಅಂದರೆ ನಿನ್ನ ಜೊತೆಗೆ ಹೋಗ್ತೀನಿ, ನಿನ್ನ ಜೊತೆಗೆ ಬರ್ತೀನಿ, ಆಯಿತಾ? ಹೌದು ಪುಟ್ಟ, ಇದರಲ್ಲಿ ನಂದು ತಪ್ಪಿದೆ. ಇನ್ಮುಂದೆ ನಾವಿಬ್ರು ಅಮ್ಮ ಮಗಳಲ್ಲ, ಫ್ರೆಂಡ್ಸ್ ಥರ ಇರೋಣ, ಆಯ್ತಾ? ಸರಿ, ಇದೇ ಖುಷಿಗೆ ಇವತ್ತೇ ನಾವು ಪಾನಿಪುರಿ ತಿನ್ನಕ್ಕೆ ಹೋಗೋಣ. ಪ್ರೀತಿಯ ಬಂಧುಗಳೇ, ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಒಂಚೂರಾದರೆ ಇಷ್ಟ ಆದರೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ. ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಇನ್ನೊಂದು ಚಂದದ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.